ನಮ್ಮಣ್ಣ ಈ ತಾರ್ ಕೊಡ್ತಾ ಇಲ್ಲ, ಕಾರ್ ಕೊಡ್ತಾ ಇದ್ದಾನೆ. ಯಾಕಣ್ಣ? ಎಲ್ಲಿಗೆ? ಒಂದ್ ಕೈ ತಟ್ಟೆ ಇಟ್ಕೊಂಡವಳೆ, ಒಂದ್ ಕೈ ಅಲ್ಲಿ ಕಂಬಿ ಇದೆಯಲ್ಲ ಅದನ್ನ ಇಟ್ಕೊಬಿಟ್ಲು. ಇಲ್ಲಿ ಕರೆಕ್ಟ್ ಇಲ್ಲಿಗೆ ಬಂದಾಗ್ಲೆ ಕಣ್ಣೆಲ್ಲ ಒಂಥರ ಮಾಡ್ತಾವಳೆ. ನಂಗಂತೂ ಭಯನೇ ಆಗೋಯ್ತು. ರಾಯರು ವಿಶ್ರಾಂತಿ ಪಡೆಯುತ್ತಿದ್ದ ಸ್ಥಳ ಇದು ಗೈಸ್. MBA ಚೆನ್ನಾಗಿ ಮಾಡ್ಲಿ, ಒಳ್ಳೆ ಆರೋಗ್ಯ ಕೊಡ್ಲಿ. ಪೆಟ್ರೋಲ್ ಬಂಕ್ ಹತ್ರ ನಿಲ್ಸಿದ್ವಿ. ನಮ್ಮ ಹುಡುಗಿಯರಿಗೆ ನೋಡಿ ಬೆಡ್ ಮಾಡ್ಕೊಟ್ಟಿದ್ದೇನೆ. ಇಷ್ಟು ಹಸುಗಳನ್ನ ಒಟ್ಟಿಗೆ ಹಾಕಿದ್ದಾರೆ ನೋಡಿ. ಪಾಠ ಕಲಿತಾವೆ ಎಲ್ಲ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಿಖಿಲಿಶಾ ವ್ಲಾಗ್ಸ್. ಸೊ ತಮ್ಮನೇಲಿ ನೋಡಿರ್ತೀರಾ ಏನು ವ್ಲಾಗ್ ಅಂತ. ಫೈನಲಿ ನಾವು ಫ್ಯಾಬ್ 5 ಮಂತ್ರಾಲಯ ಹೋಗ್ತಾ ಇದ್ದೀವಿ. ಸೊ ತುಂಬ ತಿಂಗಳಲ್ಲ, ಇನ್ನೇನು ಏಪ್ರಿಲ್ ಬಂದರೆ 1 ವರ್ಷ ಆಯಿತು ನಾವು ಪ್ಲ್ಯಾನ್ ಮಾಡಿ. ಸೊ ಅದು ಇದು ಅಂತ ಹೋಗೋಕ್ಕೆ ಆಗ್ತಾ ಇರಲಿಲ್ಲ. ಕೊನೆಗೂ ಕಾಲ ಕೂಡ್ ಬಂದಿದೆ. ಇವತ್ತು ಹೋಗ್ತಾ ಇದ್ದೀವಿ. ನಮ್ಮ ಗರ್ಲ್ಸ್ ಎಲ್ಲರೂ ಬರ್ತಾ ಇದ್ದಾರೆ. ನಮ್ಮ ಮನೆಯಿಂದನೇ ಹೋಗ್ತೀವಿ. ಮಧು ಮಾತ್ರ ಬೆಂಗಳೂರಲ್ಲಿ ಜಾಯ್ನ್ ಆಗ್ತಾಳೆ. ಅವಳು ಮತ್ತೆ ಮೈಸೂರಿಗೆ ಬಂದು ನಾವು ಹೇಗಿದ್ರು ಬ್ಯಾಂಗ್ಳೂರು ರೂಟ್ ಮೇಲೆ ಹೋಗೋದು, ಹಾಗಾಗಿ ಅಲ್ಲೇ ಪಿಕ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ಸೊ ಈ ವ್ಲಾಗಲ್ಲಿ ಮಂತ್ರಾಲಯ ಇರುತ್ತೆ. ರಾಯರನ್ನ ನೋಡಿಕೊಂಡು ಬರೋಣ. ಹೋಗಿ ತಗ್ಸ್ಕೊಂಡು ಬಂದಿದ್ದಾರೆ. ಅಷ್ಟು ಫುಲ್ ಬ್ಲ್ಯಾಕು ಅನ್ನಿಸ್ತಾ ಇಲ್ಲ, ಫುಲ್ ವೈಟು ಅನ್ನಿಸ್ತಾ ಇಲ್ಲ. ಒಳಗಡೆ ವಿಡಿಯೋ ಮಾಡ್ತಾ ಇದ್ರೆ ಫುಲ್ ಬ್ಲ್ಯಾಕ್ ಬರ್ತಾಯಿತ್ತು. ಹಾಗಾಗಿ 7,000 ರೂಪಾಯಿ ವೇಸ್ಟ್ ಮಾಡ್ದ. ಅದಕ್ಕೆ ಹೆಣ್ಮಕ್ಳನ್ನ ಕೇಳಬೇಕು ಅಂತ ಹೇಳೋದು. ಕೇಳದೆ ಮಾಡಿದ್ರೆ ಹಿಂಗೆ. ಇಲ್ಲ ಇದ್ರಲ್ಲಿ ಆಯ್ತಾ? ಇದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಐತೆ. ಇದು ಆಲ್ರೆಡಿ ಹಾಕ್ಸಿರೋದು, ಎಲ್ಲದಕ್ಕೂ ಹಾಕ್ಸೈತೆ. ಕಂಪ್ನಿದು ಒಂದು ಚೆನ್ನಾಗೈತೆ, ಅದ್ರ ಮೇಲೆ ಅದು ಹಾಕ್ಸಿದ್ದು. ಸುಮ್ನೆ ಲೋಕಲ್ ಅಲ್ಲಿ ಹಾಕ್ಸ್ಬೇಕು ತಾನೆ. ಅದು ಕಿತ್ತಾಕುದ್ರಲ್ಲ, ಗರ್ಭಾಲಯ ಅನ್ನೋದು ಕಿತ್ಕೊಂಡಾಯ್ತು ಅದು ಕವರ್. ಅಷ್ಟಿಕ್ಕರ್ ಅದು ಇದು ನೇಮ್ ನ್ಯಾಯ. ಇವಾಗ ಏನೋ ಹಾಕ್ಸಿದ್ ಟೆಂಟ್ ಎಷ್ಟು ಗೊತ್ತಾ? ಎಷ್ಟು? 1,500 ರೂಪಾಯಿ. ಆದ್ರೆ ಬಿಸಿಲು ಬರ್ತಾ ಇತ್ತು ತಾನೆ ಸ್ವಲ್ಪ. ಇದಕ್ಕೆ ಟೋಟಲ್ ಹಾಕ್ಸಿದ್ 23,000 ರೂಪಾಯಿ. ಇದಕ್ಕೆ ಬರೀ 1,500 ರೂಪಾಯಿ ಟೆಂಟ್ ಇದು. ಅದಕ್ಕೆ ಲೋಕಲ್ ಅಲ್ಲಿ ಹಾಕ್ಸಿ ನೋಡ್ಬೇಕಿತ್ತು, ಒಂದ್ಸಲ ಟ್ರೈ ಮಾಡ್ಬೇಕಿತ್ತು. ಇವಾಗ ಪೆಟ್ರೋಲ್ ಹಾಕ್ಸ್ಕೊಬರಕ್ ಹೋಗ್ತಾ ಇದಾರೆ ಗೈಸ್. ನಮ್ಮಣ್ಣ ಈ ತಾರ್ ಕೊಡ್ತಾ ಇಲ್ಲ, ಕಾರ್ ಕೊಡ್ತಾ ಇದ್ದಾನೆ. ಯಾಕಣ್ಣ? ಎಲ್ಲಿಗೆ? ನಂಬರ್ ಪ್ಲೇಟ್ ಇನ್ನೂ ಹಾಕಿಲ್ಲ ಅದಕ್ಕೆ. ಸೊ ನಾನೇ ಬೇಡ ತಾರು ಕಾರೇ ಕೊಡು ಅಂತ ಹೇಳಿದೆ. ಇವಾಗ ಫುಲ್ ಟ್ಯಾಂಕ್ ಮಾಡಿಸ್ಕೊಬಂದ್ಬಿಡಪ್ಪ. ನಾನೇನು ಮಾಡಲಿ? ಏನಾಗೈತೆ? ಅದು ಬೆಂಡಾಗೈತೆ ಅಲ್ಲ, ಲೆದರ್ ಹಿಂಗಾಗೋಗೈತೆ. ಅದೇನಪ್ಪ. ಇವತ್ತು ನನ್ನ ಜೊತೆ ಒಂದು ಪ್ರಾಡಕ್ಟನ್ನು ತಗೊಂಡು ಹೋಗ್ತಾ ಇದ್ದೀನಿ. ತೋರಿಸ್ತೀನಿ ಯಾವುದು ಅಂತ. ಮಾರ್ಕೆಟಲ್ಲಿ ಸಾಕಷ್ಟು ಪ್ರಾಡಕ್ಟ್ಸ್ಗಳು ಸಿಗುತ್ತೆ. ಅದು ಸಾಕಷ್ಟು ಪ್ರಾಮಿಸಸ್ ಬೆನಿಫಿಟ್ಸ್ನ ಕೊಡ್ತಾರೆ. ಬಟ್ 10 ಸ್ಟೆಪ್ಸ್ಗಳನ್ನ ರುಟೀನ್ ಮಾಡ್ಕೊಂಡು ಫಾಲೋ ಮಾಡಲಿಕ್ಕೆ ಆಗೋದಿಲ್ಲ ಈ ಒಂದು ಬ್ಯುಸಿ ಲೈಫ್ ಸ್ಟೈಲಲ್ಲಿ. ಸೊ ನನ್ನ ಹತ್ರ ಒಂದು ಪ್ರಾಡಕ್ಟ್ ಇದೆ, ಅದನ್ನು ತೋರಿಸ್ತೀನಿ, ನೀವು ಕೂಡ ಯೂಸ್ ಮಾಡ್ಬೋದು. ದಟ್ ಈಸ್ ಆಲ್ಸ್ ಗುಡ್ ನ್ಯೂಸ್ ಅವರ ಈ ಒಂದು ರೋಸ್ಮೆರಿ ವಾಟರ್ ಸ್ಪ್ರೇ. ತುಂಬ ಸ್ಟೆಪ್ ರುಟೀನ್ನ ಫಾಲೋ ಮಾಡೋದೇ ಬೇಡ. ಈ ಒಂದು ಪ್ರಾಡಕ್ಟೇ ಮಲ್ಟಿಪಲ್ ಬೆನಿಫಿಟ್ಸನ್ನು ಕೊಡುತ್ತೆ. ದಿಸ್ ಇಸ್ ಕ್ಲಿನಿಕಲಿ ಟೆಸ್ಟೆಡ್. ಹೌದು. ಹಾಗೆ ರೆಡ್ಯೂಸಸ್ ಡ್ಯಾಂಡ್ರಫ್ ಆ್ಯಂಡ್ ಹೇರ್ ಫಾಲನ್ನು ಜಸ್ಟ್ 4 ವೀಕ್ಸಲ್ಲೇ ನಿಮಗೆ ಕಡಿಮೆ ಮಾಡಿಕೊಡುತ್ತೆ. ಆ್ಯಂಡ್ ಪ್ರಮೋಟ್ಸ್ ವಿಸಿಬಲ್ ಹೇರ್ ಗ್ರೋತ್ ಅಂತಲೇ ಹೇಳ್ಬೋದು ಇನ್ ಜಸ್ಟ್ 12 ವೀಕ್ಸ್. ನೋಡೋಕ್ಕೆ ಹಾಗೆ ಯೂಸ್ ಮಾಡೋಕ್ಕೆ ತುಂಬಾ ಸಿಂಪಲ್ ಅನಿಸುತ್ತೆ, ಬಟ್ ಮೋಸ್ಟ್ ಎಫೆಕ್ಟಿವ್ ಸೊಲ್ಯೂಷನ್ ಅಂತಲೇ ಹೇಳ್ಬೋದು ಇಷ್ಟು ದಿನದಲ್ಲಿ ನಾನು ನೋಡಿರೋ ಅಂಥದ್ದು. ರೋಸ್ಮೆರಿ ಹೊಂದಿರುವಂತಹ ಪ್ರಾಡಕ್ಟ್ ಅಂದರೆ ತುಂಬಾ ಒಳ್ಳೆಯದು ನಮ್ಮ ಕೂದಲಿಗೆ. ನಾನು ನೀಟಾಗಿ ಈ ರೀತಿ ಪಾರ್ಟಿಷನ್ ಮಾಡಿಕೊಂಡು ಆಲ್ ಓವರ್ ದ ಹೇರ್, ಸ್ಕ್ಯಾಲ್ಪ್ ಸಮೇತ ನಾನು ಸ್ಪ್ರೇ ಮಾಡ್ಕೊಳ್ತೀನಿ. ಅದಾಗಿ ನಂತರ ಸ್ವಲ್ಪ ನೀಟಾಗಿ ಮಸಾಜನ್ನು ಕೊಟ್ಟರೆ ಸಾಕು. ಆ್ಯಂಡ್ ಇದರಲ್ಲಿ ಲಾಕ್ ಅನ್ಲಾಕ್ ಫೀಚರ್ ಇರೋದ್ರಿಂದ ಇದು ಟ್ರಾವೆಲ್ ಫ್ರೆಂಡ್ಲಿ ಕೂಡ ಹೌದು. ಹಾಗಾಗಿ ನಾನು ಇವತ್ತು ನನ್ನ ಜೊತೆ ಈ ಒಂದು ಪ್ರಾಡಕ್ಟನ್ನು ಕ್ಯಾರಿ ಮಾಡ್ತಾ ಇದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಇಲ್ಲ ಅಂತಂದರೆ ಟ್ಯಾಗ್ ಕೂಡ ಮಾಡಿರ್ತೀನಿ. ಇಲ್ಲ ಅಂತಂದರೆ ಯು ಕ್ಯಾನ್ ಚೆಕ್ಔಟ್ purple.com. ಹಾಗೆ ಪರ್ಪಲ್ ನಾವು ಡೆಲಿವರ್ಸ್ ಇನ್ 2 hours ಇನ್ ಬೆಂಗಳೂರು. ಗೈಸ್, ನಮ್ಮ ಹುಡುಗಿರು ಬಂದಿದ್ದಾರೆ. ಸುಮಾರು ತಿಂಗಳಾದ್ಮೇಲೆ ಇವಳು ಅಲ್ಲ ಈ ಅಕ್ಕ ಸಿಕ್ಕಿರೋದು. ಸೊ ಬಂದು ಎಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ. ನನ್ನ ಬ್ಯಾಗ್ ಪ್ಯಾಕ್ ಆಗಿದೆ. ಇದು ಯಾವ ಬ್ಯಾಗ್ ಗೊತ್ತಾ? ಅವರು ನಮ್ಮ ಅಣ್ಣನ ಬರ್ಡೇಗೆ ಅವಳು ಶಾಪ್ ಮಾಡಿಸಿದ್ಲಲ್ಲ, ಅದರಲ್ಲಿ ಅಂದರೆ ಜಾಸ್ತಿ ಶಾಪ್ ಮಾಡಿಸಿದ್ಕೆ ಇದು ಫ್ರೀ ಬಂದಿರೋದು ಮಾಲಲ್ಲಿ. ಸೊ ಇವಾಗ ಎಲ್ಲ ಊಟ ಮಾಡ್ತಾ ಇದ್ದಾರೆ. ಗಂಡ ಹೆಂಡ್ತಿ ಏನು ಮಾಡ್ತಾವ್ರೆ? ಏನು ಡೂಯಿಂಗ್? ಚಂಪು ಊಟ ಆಗ್ತಾ ಇದ್ದೀನಿ. ಹಾಂ, ಹೊಡಿಬೇಡಕ್ಕ.
ಸೊ ನಾವಿವಾಗ ಮಂಜಣ್ಣಂಗೆ ಕಾಯ್ತಾ ಇದ್ದೀವಿ. ತುಳಿದ್ಬಿಟ್ಟೆ. ಮಂಜಣ್ಣಂಗೆ ಕಾಯ್ತಾ ಇದ್ದೀವಿ. ಮಂಜಣ್ಣ ಯಾರು ಅಂತ ಅವ್ರು ಬಂದಮೇಲೆ ತೋರಿಸ್ತೀನಿ. ನೋಡಿರ್ತೀರ ನೀವು. 1 ವರ್ಷದಿಂದನಾ 2 ವರ್ಷದಿಂದನಾ? 2 ವರ್ಷದಿಂದೆ. ಯಾ ಅವ್ರು ಬಂದಮೇಲೆ ತೋರಿಸ್ತೀನಿ. ಏನಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ ಅಂತಲೂ ಅವ್ರು ಬಂದಮೇಲೆ ಹೇಳ್ತೀನಿ. ಊಟ ಮಾಡಿ ಅಣ್ಣ. ನಿದ್ದೆಗಿದ್ದ ಮಾಡ್ಬಿಟ್ಟಿರ ಮಂಜಣ್ಣ ಇದ್ದೀರಲ್ಲ. ಮಂಜಣ್ಣ ಈ ಕಾರು ಇದು ಬೇಡ ಮಂಜಣ್ಣಂಗೆ 5 ಗಂಟೆಗೆ ಬಾರಣ್ಣ ಅಂತ ಹೇಳಿದ್ದು 9:15 ಬಂದವ್ರೆ. ಅವ್ರು ನೆನಪಿದಾರ ಗೈಸ್? ನಾವು ಗೋಕರ್ಣ ಟ್ರಿಪ್ಗೆ ಹೋಗಿದ್ವಿ. ಸೊ ಇವಣ್ಣನೇ ಕರ್ಕೊಂಡು ಹೋಗಿದ್ದು. ನಮಗೆ ಇವಣ್ಣ ಇದ್ರೇನೆ ಸರಿ ಅಂದ್ಬಿಟ್ಟು ಬೇರೆ ಯಾರನ್ನೂ ಏನು ಬೇರೆ ಯಾರನ್ನೂ ಕರ್ಕೊಂಡು ಹೋಗಲ್ಲ. ಇವಣ್ಣಂಗೋಸ್ಕರ ನಾವು 4 ದಿನ ನಮ್ಮ ಟ್ರಿಪ್ನ ಮುಂದಕ್ಕೆ ಪ್ಲಾನ್ ಮಾಡಿದ್ವಿ. ನಾವು ಮುತ್ತಣ್ಣಂಗೆ ಹೇಳಿದ್ವಿ ನೆಕ್ಸ್ಟ್ ನೀವು ಡ್ರೈವಿಂಗ್ ಕಲ್ತ್ಕೊಳ್ಳಿ. ನಾನು ಮಾಡಲ್ಲ. ಇವಾಗ 4 ಜನನ ಹಿಂದೆ ತುರುಕ್ತೀವಿ. ಸೊ ಅವ್ರಿಗೆ ಪಾಪ ಕೂತ್ಕೊಳ್ಳೋಕೆ ಆಗಲ್ಲ, ಎಲ್ಲ ಸಣ್ಣಕ್ಕವ್ರೆ. ಹಾಗಾಗಿ ಸ್ವಲ್ಪ ಬೆಂಗಳೂರಲ್ಲಿ ನಮ್ಮ ಮಧು ಹತ್ಮೇಲೆ ನಮ್ಮ ಸೀಟ್ನ ಬೆಂಡ್ ಮಾಡಿಬಿಟ್ಟು ನಮ್ಮ ಗರ್ಲ್ಸ್ಗೆ ಬೆಡ್ ಥರ ಮಾಡಿ ಮಲಗ್ಸೋಣ ಅಂತ ಇದನ್ನೆಲ್ಲ ತಗೋಗ್ತಾ ಇದ್ದೀವಿ. ಇವಾಗ ನಾವು ಬೆಂಗಳೂರು ಬಿಟ್ಟು ಹೋಗ್ತಾ ಇದ್ದೀವಿ ಗೈಸ್. ಬೆಂಗಳೂರಿಗೆ ಬರೋಕ್ಕೆ 3 ಅವರ್ ತಗೊಂಡಿದ್ದೀವಿ. ಅಪ್ಪ ಇವಾಗ ಈ ಹಾಸಿಗೆನ ಈ ಬೆಡ್ನ ಏನೇ ಇದು ಈ ಸೀಟ್ನ ಮಡಿಸ್ಬಿಟ್ಟು ನಮ್ಮ ಗರ್ಲ್ಸ್ನ 4 ಜನನು ಮಲಗಿಸ್ಬೇಕು. ನೋಡಿ ಎಷ್ಟು ಕಷ್ಟದಲ್ಲಿ ಕೂತಿದ್ದಾರೆ. ಇವಾಗ ಆರಾಮಾಗಿದ್ರು. ಪೆಟ್ರೋಲ್ ಬಂಕ್ ಹತ್ರ ನಿಲ್ಸಿದ್ವಿ. ನಮ್ಮ ಹುಡುಗಿಯರಿಗೆ ನೋಡಿ ಬೆಡ್ ಮಾಡ್ಕೊಟ್ಟಿದ್ದೇನೆ. ಥ್ಯಾಂಕ್ಸ್ ಹೇಳ್ರಿ. ಅಕ್ಕ ಹತ್ತಕ್ಕ ಮಹೇಶ್ವರಕ್ಕ ಹತ್ತಕ್ಕ ಆಗುತ್ತಾ? ಆದಷ್ಟು ಟ್ರೈ ಮಾಡಿ ಹಿಂಗೆ ಮಲ್ಕೊಳಕ್ಕೆ ಆಗಲಿಲ್ಲ ಅಂದರೆ ಮತ್ತೆ ಎತ್ಸ್ಬಿಟ್ಟು ಕೂತ್ಕೊಳ್ಳಿ ಅಷ್ಟೇ. ಮಂತ್ರಾಲಯಕ್ಕೆ ಬಂದು ರೂಮ್ ಕೂಡ ಮಾಡಿ ಎಲ್ಲ ಸ್ನಾನ ಮಾಡಿ ನಮ್ಮ ಹುಡುಗಿರು ನೋಡಿ ಆಫ್ ಮಾಡೆ ಫಾರ್ ದಿ ಫಸ್ಟ್ ಟೈಮ್ ಸ್ಕ್ರೀನ್ ಹಾಕಿ ಮದು. ಅದು ಫಸ್ಟ್ ಟೈಮ್ ನಾವು ಎಲ್ಲರೂ ದೇವಸ್ಥಾನಕ್ಕೆ ಸ್ಯಾರಿ ಹಾಕೊಂಡು ಹೋಗ್ತಾ ಇರೋದು. ನಾನು ಅಷ್ಟೇ. ಸೊ ತುಂಬ ಇಷ್ಟ ಇತ್ತು, ಆಸೆ ಇತ್ತು. ಈ ಸೈಡ್ ಬಂದರೆ ಟೆಂಪಲ್ಗೆ ಸ್ಯಾರಿ ಹಾಕಿ ಹೋಗ್ಬೇಕು ಅಂತ. ಸೊ ಈ ಥರ ರೆಡಿ ಆಗಿದ್ದೀವಿ. ಇವಾಗ ಟೈಮು 1 ಗಂಟೆ ಆಗಿದೆ. ನಾವು ಬೆಳಗ್ಗೆನೆ ಬೇಗ ಬಂದು ದರ್ಶನ ಮಾಡಿ ಸಂಜೆ ಇನ್ನೊಂದ್ಸಲ ದರ್ಶನ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಸೊ ಆಗಲಿಲ್ಲ, ಸ್ವಲ್ಪ ಲೇಟ್ ಆಯಿತು. ಇವಾಗ ದರ್ಶನ ಮಾಡಿಕೊಂಡು ಇಲ್ಲೇ 1-2 ಟೆಂಪಲ್ಸ್ ಇದೆ, ಅಲ್ಲಿಗೆ ಹೋಗಿ ಮತ್ತೆ ಸಂಜೆ ಒಂದ್ಸಲ ದರ್ಶನ ಮಾಡಬೇಕು. ಅಂದರೆ ತೇರೆಲ್ಲ ಎಳಿತಾ ಇರ್ತಾರಲ್ಲ ಆಗ ದರ್ಶನ ಮಾಡಬೇಕು. ಇವ್ರು ಇನ್ನೂ ರೆಡಿ ಆಯ್ತವ್ರೆ. ಹಾಂ ಸೌಜು ಲಾಸ್ಟಲ್ಲಿ ಬಂದಿದ್ದು. ಈ ಅಕ್ಕ ಇನ್ನೂ ಮಗುಕ್ಕೆ ಏನು ಹಚ್ಚಿಲ್ವಲ್ಲ. ರಚಿತಾ ಅವರು ಆಗಿದ್ದಾರೆ. ನಾನು ದೇವಸ್ಥಾನ ಹತ್ರ ತೋರಿಸ್ತೀನಿ. ಇಲ್ಲೇ ಹೊಂಟೋದ್ಲಾ ವಿಡಿಯೋ ಮಾಡಿದ್ರೆ ಕಳ್ಸ್ಕೊಬಿಡ್ತಾಳೆ. ಎಲ್ಲರೂ ಮಲ್ಲಿಗೆ ಮುಟ್ಕೋತಾ ಇದ್ದೀವಿ ಇವಾಗ. ಫ್ರೆಂಡ್ಶಿಪ್ ಗೋಲ್ ಗೈಸ್. ಸ್ಯಾರಿ ಹಾಕೋಬೇಕು, ಮಲ್ಲಿಗೆ ಮುಟ್ಕೋಬೇಕು, ಮಂತ್ರಾಲಯಕ್ಕೆ ಬರಬೇಕು ಅಂತ. ಬನ್ನಿ ಅಕ್ಕ, ಹೂವು ಅಕ್ಕ ಮುಟ್ಸ್ರೆ ಆಂಟಿ ಏರ್ ಪಿನ್ ಕೊಡಿ. ಕಾಲು ಹೆವಿ ಸುಡ್ತಾ ಇದೆ, ಆಗ್ತಾನೆಲ್ಲ ನಡೆಯೋಕ್ಕೆ ಬಂದ್ವಿ. ಅದು ಏನು ಅನಿಸ್ತಿದೆ ಹೇಳು. ಫಸ್ಟ್ ಟೈಮ್ ಬಂದಿರೋದಾ? ಫಸ್ಟ್ ಟೈಮ್ ಬಂದಿರೋದು. ರಚಿತಾನು ಫಸ್ಟ್ ಟೈಮ್ ಅನ್ಸುತ್ತೆ. ಓಡೋದ್ರು ಹುಡುಗಿ. ದೇವ್ರ ದರ್ಶನ ಆರಾಮಾಗಿ 10 ನಿಮಿಷದಲ್ಲಾಯ್ತು. ರಶ್ಶು ಅನ್ಕೋತಾ ಇದ್ವಿ, ಬಟ್ ಯಾವಾಗಲೂ ಮಂತ್ರಾಲಯಕ್ಕೆ ಬಂದರೆ ಆರಾಮಾಗಿ ದರ್ಶನ ಆಗುತ್ತೆ. ಅದೇ ಒಂದು ಖುಷಿ. ಸೊ ರಾಯರ ಪ್ರಸಾದ ಸಿಕ್ಕಿದೆ.
ಪ್ರಸಾದ ಸಿಗುತ್ತಾ? ಸಿಗುತ್ತೆ. ಇವಾಗ 2 ಗಂಟೆ ಕ್ಲೋಸಿಂಗ್ ಟೈಮ್ ಇದು. 2 ಗಂಟೆಯಿಂದ 4 ಗಂಟೆ ತನಕ ಕ್ಲೋಸಿಂಗು. ಕರೆಕ್ಟ್ ಟೈಮಿಗೆ ಬಂದಿದ್ದೀವಿ. ದರ್ಶನ ಎಲ್ಲ ಆಯಿತು. ಇವಾಗ ಪ್ರಸಾದ ತಿನ್ಕೊಂಡು ಇಲ್ಲೇ ಇನ್ನೊಂದು 2-3 ದೇವಸ್ಥಾನಕ್ಕೆ ಹೋಗ್ಬೇಕು. ಗೈಸ್ ನಮ್ಮ ಬಾಯಿಗೆ ತಲೆಗೆ ಎಲ್ಲದಕ್ಕೂ ಬರ್ಸ್ಬಿಟ್ಟಿದ್ಲು ಗೈಸ್. 1 ನಿಮಿಷಕ್ಕೆ ಊಟಕ್ಕೆ ಹಾಕ್ಸ್ಕೊಳಕ್ ಬಂದಿದ್ದೀವಿ. ತಲೆ ಸುತ್ತ ಬಿದ್ದೆ ಹೋಗೋದ ಮರೈತಿ. ನಾವು ಇವಳು ಬೀಳ್ತಾಳೆ ಅಂತ ನಿನ್ನೆಯಿಂದ ಭಯ ಪಟ್ಕೊಂಡಿದ್ವಿ. ಬೆಳಿಗ್ಗೆಯಿಂದ ಯಾರೂ ತಿಂದಿರಲಿಲ್ಲ. ಅಪ್ಪ ಅವಳನ್ನ ನೋಡಿ ನಮಗೆ ಭಯ ಆಗೋಯ್ತು ಒಂದು ಕ್ಷಣ. ಹಂಗೆ ತಲೆ ಸುತ್ತ ಡಬರ್ ಅಕ್ಕ. ಒಂದ್ ಕೈ ತಟ್ಟೆ ಹಿಡ್ಕೊಂಡವಳೆ, ಒಂದ್ ಕೈ ಅಲ್ಲಿ ಕಂಬಿ ಇದೆಯಲ್ಲ ಅದನ್ನ ಹಿಡ್ಕೊಬಿಟ್ಲು. ಇಲ್ಲಿ ಕರೆಕ್ಟ್ ಇಲ್ಲಿಗೆ ಬಂದಾಗ್ಲೆ ಕಣ್ಣೆಲ್ಲ ಒಂಥರ ಮಾಡ್ತಾವಳೆ. ನಂಗಂತೂ ಭಯನೇ ಆಗೋಯ್ತು. ತಿನ್ಸ್ಕೊಳವ. ಇದು ಯಾವ ಬ್ರಿಡ್ಜು ಗೊತ್ತಿಲ್ಲ, ಆಮೇಲೆ ಇವಳು ರೀಲಲ್ಲಿ ಹೇಳಿರ್ತಾರೆ ನೋಡ್ಕೊಳ್ಳಿ. ಇದು ನಾವಿವಾಗ ಏನು ರಾಯರು ವಿಶ್ರಾಂತಿ ಪಡ್ಕೋತಾ ಇದ್ದ ಜಾಗಕ್ಕೆ ಹೋಗುತ್ತಿದ್ದೇವೆ ಗೈಸ್. ಹಾಗೆ ಪಂಚಮುಖಿ ದೇವಸ್ಥಾನ, ಬಿಚ್ಚಾಲೆ, ಅಲ್ಲೆಲ್ಲ ಆಟೋದವರು ಇಲ್ಲಿಗೆ ಬರ್ತೀರಾ ಅಂತ ಕೇಳ್ತಾನೆ ಇದ್ರು. ಅದಕ್ಕೆ ಅಲ್ಲಿಗೆ ನಾವು ಬರಲ್ಲ, ನಮ್ಮ ಮಂಜಣ್ಣ ಕರ್ಕೊಳ್ತಾರೆ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಇವಾಗ ಒಂದು 3-4 ಪ್ಲೇಸ್ ಇದೆ. ನಾನು ಎಷ್ಟೊಂದು ಸಲ ರಾಘವೇಂದ್ರ ಸ್ವಾಮಿ ಟೆಂಪಲ್ ಹೋಗಿ ಬಂದಿದ್ದೀನಿ, ಬಟ್ ಇದು ಯಾವುದಕ್ಕೂ ಹೋಗಿಲ್ಲ. ಮತ್ತು ಫಸ್ಟ್ ಟೈಮ್ ನಾನು ದೇವಸ್ಥಾನದಲ್ಲಿ ಪ್ರಸಾದ ತಿಂದಿದ್ದು. ಫಸ್ಟ್ ಟೈಮ್ ಈ ದೇವಸ್ಥಾನಕ್ಕೆಲ್ಲ ಹೋಗ್ತಾ ಇರೋದು. ಸೊ ನಿಮಗೂ ತೋರಿಸ್ತೀನಿ, ಎಕ್ಸ್ಪ್ಲೋರ್ ಮಾಡ್ತೀನಿ, ನೋಡೋಣ ಎಷ್ಟು ಚೆನ್ನಾಗಿದೆ. ಹಾಗೆ ತುಂಬ ಬಿಸಿಲಿದೆ, ಹೆವಿ ಬಿಸಿಲಲ್ವ ಮಂಜಣ್ಣ? ನಿದ್ದೆ ಮಾಡ್ದಣ? ಇಲ್ಲ, ಮಂಜಣ್ಣಂಗೆ ನಿದ್ದೆನೇ ಬಂದಿಲ್ವಂತೆ. ಮಲ್ಕಳಿ ಅಂತ ಹೇಳ್ಬಿಟ್ಟು ಹೋಗಿದ್ದೀವಿ. ಫುಲ್ ಬಿಸಿಲಿಗೆ ನಿದ್ದೆ ಬಂದಿಲ್ಲ ಅವ್ರಿಗೆ. ಎ ಸಿ ಯಾಕೆ ಮಲ್ಕೋಬೇಕು ತಾನೆ? ಮತ್ತೆ ಕಾವು. ರಾಯರು ವಿಶ್ರಾಂತಿ ಪಡೆಯುತ್ತಿದ್ದ ಸ್ಥಳ ಇದು ಗೈಸ್. ಯಪ್ಪ, ಸೊ ನಾವಿವಾಗ ಬಿಚ್ಚಾಲೆ ಅಂದರೆ ಇವಾಗ ನಾನು ಯಾವುದದು ರಾಯರು ವಿಶ್ರಾಂತಿ ತಗೋತಾ ಇದ್ದ ಜಾಗ ತೋರಿಸಿದ್ನಲ್ಲ, ಅಲ್ಲಿಂದ ಒಂದು 500 ಮೀಟರ್ಸಲ್ಲೇ ಗೋಶಾಲೆ ಅಂತ ಇದೆ. ಪಕ್ಕದಲ್ಲೇ ನೀರಿದೆ, ಬೋಟಿಂಗ್ ಇದೆ. ಅಕ್ಕ ಫೋನ್ ನೋಡ್ಕೊ ವಿಡಿಯೋ ಮಾಡಕ್ಕ. ಎಷ್ಟು ಹಸುಗಳನ್ನ ಒಟ್ಟಿಗೆ ಹಾಕಿದ್ದಾರೆ ನೋಡಿ. ಪಾಠ ಕಲಿತಾವೆ ಎಲ್ಲ. ಒಂದು 50 ಇಲ್ವಾ? ಇರ್ಬೋದನ್ನು. ಕಾಣಿಸ್ತೈತಾ? ಇಲ್ಲಿ ಮೊಸಳೆ ಐತಂತೆ, ಭಯ ಐತೈತೆ ಗೈಸ್. ಮೊಸಳೆ ಬೇರೆ ಐತೆ. ಇದು ನಮ್ಮ ಮದುವೆ ಹೇಳಿದ್ದು. ಅಲ್ಲೆಲ್ಲೋ ಬರ್ದಿದ್ರು ಅದಕ್ಕೆ. ಏನ್ ಬೋಟಿಂಗ್ ಹೋಗಣ್ವಾ? ತುದಿಲಿ ಇರಲ್ವಂತೆ, ಅಲ್ಲಿ ಮಧ್ಯ ಇರುತ್ತಂತೆ ಕಣೆ. ಈ ತರ ಇದೆ, ಬಿಸಿಲಾಗಿದೆ. ಲೇ ಏನ್ ಬೋಟಿಂಗ್ ಹೋಗಣ್ವಾ? ಏನು ದೋಣಿಂಗ್ ತಣ್ಣಗಾಗ್ತಾ ಇದೆ. ನನಗೂ ಸ್ವಿಮ್ ಮಾಡ್ಬೇಕು ಅನಿಸ್ತಾ ಇದೆ. ಯಾವ ಕಡೆ ಎಲ್ಲರಿಗೂ ರಾಯರು ಒಳ್ಳೇದು ಮಾಡಲಿ. ಇಲ್ಲಿ ಈ ಅಕ್ಕಂಗೆ ಹಾಕಪ್ಪ. ಸೊ ನಾವು ಮತ್ತೆ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇವತ್ತು 2 ದರ್ಶನ, ಡಬಲ್ ವರ ಕೇಳ್ಕೊಳ್ಳೋದು ಇವತ್ತು. ಎಲ್ಲರೂ MBA ಚೆನ್ನಾಗಿ ಮಾಡಲಿ, ಒಳ್ಳೆ ಆರೋಗ್ಯ ಕೊಡಲಿ. ಪಾಸ್ ಸಾಕು, ರ್ಯಾಂಕ್ ಎಲ್ಲ ಬೇಡ, ಎಲ್ಲರಿಗೂ ಒಳ್ಳೇದಾಗಲಿ. ನನ್ನ ವ್ಯೂವರ್ಸ್ ಎಲ್ಲರಿಗೂ ಒಳ್ಳೇದಾಗಲಿ, ರಾಯರು ಒಳ್ಳೇದು ಮಾಡಲಿ. ದರ್ಶನ ಎಲ್ಲ ಚೆನ್ನಾಗಾಯಿತು. ಇವತ್ತೊಂಥರ ಪಾಸಿಟಿವ್ ವೈಬ್ಸು. ಬರೀ ದೇವಸ್ಥಾನದಲ್ಲೇ ಇದ್ವಿ ಬೆಳಗ್ಗೆಯಿಂದ ಸಂಜೆ ತನಕ. 1 ನಿಮಿಷನೂ ರೆಸ್ಟ್ ಮಾಡಿಲ್ಲ, ಕೂತಿದ್ದೀವಿ ಕಾರಲ್ಲಿ ಅಷ್ಟೇ.
ಮಲ್ಕೊಂಡೆಲ್ಲ ರೆಸ್ಟೇ ಮಾಡಿಲ್ಲ, ಕಾರಲ್ಲೂ ರೆಸ್ಟ್ ಇಲ್ಲ. ಓಕೆ, ಒಂದು ಸಲ ಬರೋದಲ್ವ, ಅದು 1 ವರ್ಷದಿಂದ ಪ್ಲ್ಯಾನ್ ಮಾಡಿ ಬಂದಿದ್ದೀವಿ ಅಂದರೆ ಸಮಾಧಾನ ಆಯಿತು ಇವತ್ತು. ನೆಕ್ಸ್ಟ್ ಯಾವಾಗ ಬರೋದು, ರಾಯರು ಯಾವಾಗ ಕರ್ಸ್ಕೊತಾರೆ ಏನೋ ನೋಡೋಣ. ಎಲ್ಲರಿಗೂ ಒಂದೊಂದು ಮಕ್ಕಳಾದ್ಮೇಲೆ ಬರ್ತೀವೋ ಏನೋ. ನಂದಲ್ಲ ಇವ್ರದ್ದೆಲ್ಲದು. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಇವಾಗ ಹೊರಡ್ತಾ ಇದ್ದೀವಿ. ಇವಾಗ ಒಂದು 10 ಗಂಟೆ 10:30 ಆಗುತ್ತೆ ಹೊರಡೋ ತನಕ. ಹೊರಟು 10 hours 11 hours ಜರ್ನಿ. ಮಧ್ಯ ಏನಾದರೂ ಅಣ್ಣನಿಗೆ ನಿದ್ದೆ ಬಂದರೆ ಸೈಡ್ಗೆ ಹಾಕೊಂಡು ಮಲ್ಕೋತೀವಿ. ನೋಡೋಣ ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ ಅಂತ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಟು ಅನ್ನ ಟಾಕೀಸ್ ಮಧುಗೌಡ ಯೂಟ್ಯೂಬ್ ಚಾನಲ್, ನೇಷನ್ ವ್ಲಾಗ್ಸ್ ಹಾಗೂ ಗನ್ಗೌಡ ಯೂಟ್ಯೂಬ್ ಚಾನಲ್.